ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 17th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 17 ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 16 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಫಸ್ಟ್ನೇ ಕ್ವಶನ್ ಏನಿದೆ, ತ್ರಿಭುಜದ ಬದಿಯ ಉದ್ದ 6 ಸೆಂಟಿಮೀಟರ್, 8 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್ನು, ಫಸ್ಟ್ ಕ್ವಶನ್ ಮೆನ್ಸುರೇಷನ್ ಮೇಲಿದೆ. ಈ ಟಾಪಿಕ್ನ ನೀವು ಭಾಳ ಜನ ಕೇಳ್ತಾ ಇದ್ರಿ. ಏನಿದೆ ಈ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ನಿಮಗೆ ವಿತೌಟ್ ಫಾರ್ಮುಲಾ ಬಿಡ್ಸಕ್ಕೆ ಬರಲ್ಲ. ಫಾರ್ಮುಲಾ ಹಾಕಿನೇ ಫಾರ್ಮುಲಾ ಅಪ್ಲೈ ಮಾಡಿನೇ ಬಿಡಿಸ್ಬೇಕು. ಯಾವ ಥರ ಬಿಡಿಸ್ಬೇಕು ಏನು ಅನ್ನೋದು ನೋಡೋದಾದರೆ ಸ್ಟೆಪ್ 2 ಅಲ್ಲಿ ಬಿಡಿಸ್ಬೇಕು. ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ನೀವು ಮೊದಲು ಫಸ್ಟ್ನೇ ಸ್ಟೆಪ್ಪಲ್ಲಿ ಸೆಮಿ ಪೆರಿಮೀಟರ್ನ ತೆಕ್ಕೋಬೇಕು ಅಥವಾ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಆ ಸೆಮಿ ಪೆರಿಮೀಟರ್ನ ಹಿಡ್ಕೊಂಡು ಅದನ್ನು ಅಪ್ಲೈ ಮಾಡಿ ಫಾರ್ಮುಲಾದಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 2 ಫಾರ್ಮುಲಾ ಯೂಸ್ ಆಗುತ್ತೆ ಅಥವಾ 2 ಫಾರ್ಮುಲಾ ಬರುತ್ತೆ. ಯಾವ್ಯಾವುದು ಅಂತ ನೋಡೋದಾದರೆ ಒಂದನೇದು ಫಸ್ಟ್ ಫಾರ್ಮುಲಾ ಯಾವುದು ಅಂತ ನೋಡೋದಾದರೆ ಸೆಮಿ ಪೆರಿಮೀಟರು. ಸೆಮಿ ಪೆರಿಮೀಟರ್ದು ಫಾರ್ಮುಲಾ ಏನಿದೆ ಅಂತ ನೋಡೋದಾದರೆ 2/p. ನಿಮಗೆ ನೆಕ್ಸ್ಟು ಪೆರಿಮೀಟರ್ ಫಾರ್ಮುಲಾ ಏನಿದೆ ಅನ್ನೋದು ಗೊತ್ತಾಗಬೇಕು. ಪೆರಿಮೀಟರ್ದು ಏನಿದೆ a + b + c ಇದೆ. ನೆಕ್ಸ್ಟು ಯಾವುದು ಫೈನಲ್ ಆಗಿ ಕೇಳ್ತಿರೋದೇನು ಏರಿಯಾ ಏನಿದೆ, ತ್ರಿಭುಜದ ವಿಸ್ತೀರ್ಣ ಕೇಳ್ತಿದ್ದಾರೆ. ವಿಸ್ತೀರ್ಣದ್ದು ಫಾರ್ಮುಲಾ ಏನಿದೆ ಅನ್ನೋದು ಗೊತ್ತಾಗಬೇಕು. ವಿಸ್ತೀರ್ಣ ಫಾರ್ಮುಲಾ ಏನಿದೆ ಏರಿಯಾ ಫಾರ್ಮುಲಾ. ಏರಿಯಾ ಈಸ್ ಈಕ್ವಲ್ ಟು s ಇಂಟು ಬ್ರಾಕೆಟ್ s minus a bracket close into bracket s minus b bracket close into s minus c. ಏನಿದೆ ನಿಮಗೆ ಇದು ಏರಿಯಾ ಫಾರ್ಮುಲಾ ಆಗಿದೆ. ತ್ರಿಭುಜದ ವಿಸ್ತೀರ್ಣ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ವಿತೌಟ್ ಫಾರ್ಮುಲಾ ಇಲ್ಲದೆ ನಾನು ಈ ಮೆನ್ಸುರೇಷನ್ ಚಾಪ್ಟರ್ ಏನಿದೆ ಕ್ಲಿಯರ್ ಮಾಡೋಕ್ಕೆ ಬರಲ್ಲ ಪ್ರಾಬ್ಲಮ್ಸ್ನ. ಹಾಗಾಗಿ ನೀವು ಇದನ್ನು ಬಿಡೋದೇ ಬೆಸ್ಟು ಅಂತ. ಓಕೆ, ಆದರೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇವಾಗ ಏನಿದೆ ಫಾರ್ಮುಲಾಸ್ ಏನೇನಿದೆ ಅನ್ನೋದು ಗೊತ್ತಾಗಿದೆ. ಇವಾಗ ನಾವು ಮೊದಲು ಏನು ಮಾಡಬೇಕು, ಈಗ ನಾವು ಸೆಮಿ ಪೆರಿಮೀಟರ್ ಬೇಕು ಅಂದರೆ ಏನು ಮಾಡಬೇಕು, ಮೊದಲು ಈ ಕೊಟ್ಟಿರುವ 3 ಸೆಂಟಿಮೀಟರ್ಗಳನ್ನು ಪ್ಲಸ್ ಮಾಡ್ಕೋಬೇಕು. ನೆಕ್ಸ್ಟು /2 ಮಾಡಿದಾಗ ನಮಗೆ ಸೆಮಿ ಪೆರಿಮೀಟರ್ ಸಿಗುತ್ತೆ. ಯಾವ ಥರ 6 + 8 + 9 /2 ಮಾಡಬೇಕು. ಇಷ್ಟನ್ನು ನಾವು ಕ್ಲಿಯರ್ ಮಾಡಿದಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಸಿಗುತ್ತೆ, ನಮಗೆ ಸೆಮಿ ಪೆರಿಮೀಟರ್ ಸಿಗುತ್ತೆ. ಸೆಮಿ ಪೆರಿಮೀಟರು ಏನು ಬರುತ್ತೆ, ಅದು 6 + 8 + 9 ಮಾಡಿದರೆ 24 ಬರುತ್ತೆ. 24 ನೆಕ್ಸ್ಟು /2ಗೆ 2. ನೆಕ್ಸ್ಟು ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. 2 1 2 12 24 ಆಗುತ್ತೆ. ಸೆಮಿ ಪೆರಿಮೀಟರ್ ಎಷ್ಟು ಬಂತು, ನಮಗೆ 12 ಬಂತು. ಈ 12ಅನ್ನು ನಾವು ಏರಿಯಾ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇವಾಗ ಇದು ಸ್ಟೆಪ್ 1 ಅನ್ಕೊಳ್ಳಿ. ನಾನು ಹೇಳಿದ್ದೀನಿ ಸ್ಟೆಪ್ 2 ಅಲ್ಲಿ ಮಾಡಬೇಕು ಅಂತ. ಇದು ಸ್ಟೆಪ್ 1. ಇವಾಗ ನಾವು ಸ್ಟೆಪ್ 2 ಅಂದರೆ ಏರಿಯಾವನ್ನ ಫೈಂಡ್ ಔಟ್ ಮಾಡೋಣ. ಇವಾಗ ಈ ಸೆಮಿ ಪೆರಿಮೀಟರ್ನ ಹಿಡ್ಕೊಂಡು ಎಷ್ಟು ಬಂದಿತ್ತು ನಮಗೆ, ಸೆಮಿ ಪೆರಿಮೀಟರು 12 ಬಂದಿತ್ತು. ಫಾರ್ಮುಲಾ ಹಾಕೋಣ. ಫಸ್ಟ್ ಏನಿದೆ ಫಾರ್ಮುಲಾ ಅಂತ, s ಇಂಟು ಬ್ರಾಕೆಟ್ s minus a ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ s minus b ಬ್ರಾಕೆಟ್ ಕ್ಲೋಸ್ s minus c. ಏನಿದೆ ಏರಿಯಾ ಫಾರ್ಮುಲಾ ಇದಾಗಿದೆ. ಈ ಫಾರ್ಮುಲಾದಲ್ಲಿ ನಾವು ಇವಾಗ ಸೆಮಿ ಪೆರಿಮೀಟರ್ನ ಅಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡೋಣ. ಎಸ್ ಅಂದರೆ ಏನು, ನಮಗೆ ಸೆಮಿ ಪೆರಿಮೀಟರು. ಸೆಮಿ ಪೆರಿಮೀಟರ್ ಎಷ್ಟಿದೆ, 12 ಇದೆ. 12ಗೆ 12 ಇಡೋಣ. ಇನ್ನು ನೆಕ್ಸ್ಟು ಇಂಟುಗೆ ಇಂಟು. ನೆಕ್ಸ್ಟು ಎಸ್ ಅಂದರೆ ಏನು, ಸೆಮಿ ಪೆರಿಮೀಟರು. 12 ಎಷ್ಟಿದೆ, 12 ಇದೆ. ಎ ಅಂದರೆ ಎಷ್ಟಿದೆ, 6 ಇದೆ. ಇಲ್ಲೇನಿದೆ, ಇಲ್ಲಿ ಕೊಟ್ಟಿರೋ 3 ಸೆಂಟಿಮೀಟರ್ಗಳನ್ನು ಎ ಬಿ ಸಿ ಅಂದ್ಕೊಳ್ಳಿ. ಇದೇ ಎ ಬಿ ಸಿ ಅಂದರೆ ಯಾವುದು, 6 ಸೆಂಟಿಮೀಟರ್, 8 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟು ಬ್ರಾಕೆಟ್ ಕ್ಲೋಸ್ ಮಾಡೋಣ. ಇವಾಗ ನೆಕ್ಸ್ಟ್ ಏನಿದೆ, ಇಲ್ಲೇನಿಲ್ಲ ಅಂದರೆ ಇಂಟು ಇರುತ್ತೆ. ಓಕೆ, ನೆಕ್ಸ್ಟು ಬ್ರಾಕೆಟ್ ಎಸ್ ಅಂದರೆ ಯಾವುದಾಗುತ್ತೆ, ಸೆಮಿ ಪೆರಿಮೀಟರ್. ಮತ್ತು ನೆಕ್ಸ್ಟು ಮೈನಸ್ ಬಿ ಅಂದರೆ ಯಾವುದು, 8 ಆಗುತ್ತೆ. ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಮತ್ತೆ ಸೆಮಿ ಪೆರಿಮೀಟರ್. ಮೈನಸ್ ಸಿ ಅಂದರೆ ಯಾವುದಾಗುತ್ತೆ, 10 ಬ್ರಾಕೆಟ್ ಕ್ಲೋಸ್. ಓಕೆ, ಇದನ್ನು ನಾವು ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. ಏನು ಬರುತ್ತೆ, 12ಗೆ 12 ಇಡೋಣ. ಇಂಟು 12ರಲ್ಲಿ 6 ಮೈನಸ್ ಮಾಡಿದರೆ ಏನು ಬರುತ್ತೆ, ನಿಮಗೆ 6 ಬರುತ್ತೆ. ಓಕೆ, ಇಂಟುಗೆ ಇಂಟು. ಇನ್ನು ನೆಕ್ಸ್ಟು 8ರಲ್ಲಿ ಇನ್ನು ನೆಕ್ಸ್ಟು 12ರಲ್ಲಿ 8 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 4 ಬರುತ್ತೆ.
ನೆಕ್ಸ್ಟ್ ಇಂಟು 12ರಲ್ಲಿ 10 ಮೈನಸ್ ಮಾಡಿದ್ರೆ ಏನು ಬರುತ್ತೆ 2 ಬರುತ್ತೆ. ಎಷ್ಟು 2 ಏನು ಬಂತು ಫೈನಲ್ ಆಗಿ ಉಳಿದಿದ್ದೇನು ನಮಗೆ 12 ಇಂಟು 6 ಇಂಟು 4 ಇಂಟು 2 ಉಳೀತು. ಇವಾಗ ನಾವು ಏನು ಮಾಡೋಂಗಿಲ್ಲ, ಈ ಇಷ್ಟನ್ನು ಕೂಡ ನಂಬರ್ಸ್ನ ನಾವು ಇಂಟು ಮಾಡಿ ಇಕ್ಬೇಕು. ಎಷ್ಟು ಬರುತ್ತೆ 12 ಇಂಟು 6 ಇಂಟು 4 ಇಂಟು 2 ಮಾಡಿದರೆ 576 ಬರುತ್ತೆ. 576ರ ಸ್ಕ್ವೇರ್ ರೂಟ್ ಏನು 576ರ ಸ್ಕ್ವೇರ್ ರೂಟ್ ಯಾವುದು ಅಂತ ನೋಡೋದಾದರೆ 24ರ ಸ್ಕ್ವೇರ್ ರೂಟ್ ಯಾವುದು 576. ಆನ್ಸರ್ ಈಸ್ 24 ಸೆಂಟಿಮೀಟರ್. ಏನಿದೆ ತ್ರಿಭುಜದ ಬದಿಗಳ ಉದ್ದ 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದ್ದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗುತ್ತೆ 24 ಸೆಂಟಿಮೀಟರ್ಸ್. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾ ಅದಕ್ಕೆ ಹೇಳೋದು ನಿಮಗೆ ಮೆನ್ಸುರೇಷನ್ ಏನಿದೆ ವಿತೌಟ್ ಫಾರ್ಮುಲಾ ಬಿಡ್ಸೋಕ್ಕೆ ಬರಲ್ಲ. ಅದಕ್ಕೆ ಅದೇನಿದೆ ಆ ಟಾಪಿಕ್ನೇ ನೀವು ಸ್ಕಿಪ್ ಮಾಡಿ ಯಾವುದು ವಿತೌಟ್ ಫಾರ್ಮುಲಾ ಇಲ್ಲದೇನೆ ಬಿಡ್ಸೋಕ್ಕೆ ಬರುತ್ತೆ ನಿಮಗೆ ಅದನ್ನು ನೀವು ಜಾಸ್ತಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಅಂತ. ಏನಿದೆ ಸೆಕೆಂಡ್ ಕ್ವಶನ್ ಹೋಗೋಣ. ಎರಡನೇ ಕ್ವಶನು, 2 ಸಂಖ್ಯೆಗಳ ಅನುಪಾತ 3:5 ಆಗಿದೆ. ಅವುಗಳ ಲಾಸಾಹ 6 ಆಗಿದ್ದರೆ ಮಾಸಾಹ ತಿಳಿಸಿ ಅಂತ ಇದೆ. ಏನಿದೆ 2 ಸಂಖ್ಯೆ ಇದೆ, ಎ ಬಿ ಅಂದ್ಕೊಳ್ಳಿ. 2 ಸಂಖ್ಯೆ ಎ ಬಿ ಎಷ್ಟಿದೆ ರೇಷೋ 3:5 ಇದೆ. ಇನ್ನು ನಮಗೇನು ಕೇಳ್ತಿದ್ದಾರೆ ಎಚ್ ಸಿ ಎಫ್ ಕೊಟ್ಟಿದ್ದಾರೆ. ಎಚ್ ಸಿ ಎಫ್ ಎಷ್ಟಂತೆ ಇದೆರಡ್ರದ್ದು ಎಚ್ ಸಿ ಎಫ್ ಬಂದುಬಿಟ್ಟು 6 ಅಂತೆ. ನಮಗೆ ಎಲ್ ಸಿ ಎಮ್ ಎಷ್ಟು ಅಂತ ಕೇಳ್ತಿದ್ದಾರೆ ಆ 2 ನಂಬರ್ದು. ಏನಿದೆ ಈ ಎಚ್ ಸಿ ಎಫ್ ಎಷ್ಟಿದೆ ಎಚ್ ಸಿ ಎಫ್ ಎಷ್ಟು ಅಂತ ಹೇಳ್ತಿದ್ದಾರೆ 6 ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಇಂಟು ಮಾಡಬೇಕು. ಏನನ್ನು ಇಂಟು ಮಾಡಿದಾಗ ನಮಗೆ ಎಲ್ ಸಿ ಎಮ್ ಸಿಗುತ್ತೆ. ಇವಾಗ ನಾವು 2 ಸಂಖ್ಯೆಗಳ ಗುಣಲಬ್ಧದಿಂದ ಈ ಎಚ್ ಸಿ ಎಫ್ನ ಇಂಟು ಮಾಡಿದಾಗ ನಮಗೆ ಎಲ್ ಸಿ ಎಮ್ ಸಿಗುತ್ತೆ. ಎಷ್ಟು ಬರುತ್ತೆ ಎಲ್ ಸಿ ಎಮ್ ಅಂತ ನೋಡೋದಾದರೆ 16 ಎಷ್ಟಾಗುತ್ತೆ 16 90. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ, ಒಂದು ಮೊಬೈಲ್ನ ಬೆಲೆಯು 15% ಹೆಚ್ಚಿಸಿದ್ದರಿಂದ ಅದರ ಬೆಲೆ 11,500 ಆಗುತ್ತದೆ. ಹಾಗಾದರೆ ಅದರ ಅಸಲು ಬೆಲೆ ಏನಂತ ಕೇಳಿದ್ದಾರೆ. ಒಂದು ಮೊಬೈಲ್ನ ಬೆಲೆ 15% ಹೆಚ್ಚಿಸ್ತಾರಂತೆ. ಆಗ ಮೊಬೈಲ್ನ ಬೆಲೆ ಎಷ್ಟಾಗುತ್ತೆ 11,500 ಆಗುತ್ತೆ. ಹಾಗಾದರೆ ಆ ಕಾಸ್ಟ್ ಪ್ರೈಸ್ ರಿಯಲ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ, ಅಸಲು ಬೆಲೆ. ಓಕೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಏನಿದೆ 15% ಹೆಚ್ಚಿಸುವುದರಿಂದ ಅಂತ ಹೇಳ್ತಿದ್ದಾರೆ. 15% ಹೆಚ್ಚಿಸಿದರೆ ಎಷ್ಟಾಗುತ್ತೆ 115 ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 15% ಹೆಚ್ಚಿಸುವುದರಿಂದ ಎಷ್ಟಾಗಿದೆ ಅದರ ಬೆಲೆ 11,500. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಅಸಲು ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಯಾವಾಗಲೂ ಅಸಲು ಬೆಲೆ ಎಷ್ಟಿರುತ್ತೆ 100ಗೆ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಇವಾಗ ನಾವು ಇಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ಏನಾಗಿದೆ 115 ಮತ್ತು 11,500 ಅಂದರೆ ಇಂಟು 100 ಆಗಿದೆ. ಯಾವ ಥರ 115 ಒಂದಲೇ 115 100ಲೇ ಎಷ್ಟಾಗುತ್ತೆ 11,500 ಆಗುತ್ತೆ. ಹಾಗೆ ನಾವು ಇಲ್ಲೂ ಕೂಡ ಇಂಟು 100 ಮಾಡೋಣ. 100 ಇಂಟು 100 ಎಷ್ಟಾಗುತ್ತೆ 10,000 10,000. ಆನ್ಸರ್ ಈಸ್ 10,000. ಯಾವ ಆಪ್ಷನಲ್ಲಿದೆ ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 10,000. ಇನ್ನು ನೆಕ್ಸ್ಟ್ 4th ಕ್ವಶನಿಗೆ ಹೋಗೋಣ. ಮೇರಿ 3,000ವನ್ನು ತನ್ನ ಗೆಳತಿಗೆ ಸಾಲವಾಗಿ ನೀಡುತ್ತಾಳೆ. ವಾರ್ಷಿಕ 7% ಸರಳ ಬಡ್ಡಿ ದರದಲ್ಲಿ 1.5 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಏನಿದೆ ಸಿಂಪಲ್ ಇಂಟ್ರೆಸ್ಟ್ ಮೇಲಿದೆ ಕ್ವಶನ್ನು. ಏನಿದೆ ಮೇರಿ ಅನ್ನೋವಳು 3,000ವನ್ನು ಅವ್ರ ಫ್ರೆಂಡಿಗೆ ವಾರ್ಷಿಕವಾಗಿ 7% ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡುತ್ತಾಳೆ. 1.5 ವರ್ಷಕ್ಕೆ ಎಷ್ಟು ಅವಳು ಹಿಂತಿರುಗಿಸ್ತಾಳೆ ಸರಳ ಬಡ್ಡಿಯನ್ನು ಅಂತ ಕೇಳಿದ್ದಾರೆ. ಈ ಪ್ರಾಬ್ಲಮ್ನ ನಾವು ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ಮಾಡೋಣ. ಎಷ್ಟಿದೆ ಪ್ರಿನ್ಸಿಪಲ್ಲು 3,000 ಇದೆ. 3,000 ಈಗ ನಮಗೆ ಬೇಕಾಗಿರೋದೇನು 7% ಎಷ್ಟು ಅಂತ. ಹಾಗಾಗಿ ನಾವು ಏನು ಮಾಡೋಣ 1 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟ್ ಹೇಳಿದ್ದೀನಿ 10%. 2 0 ಕ್ಯಾನ್ಸಲ್ ಮಾಡಿದರೆ 1% ಅಂತ ಹೇಳಿದ್ದೀನಿ. ಈ 30 ಅಂದರೆ ಏನಿದೆ 1%. ನಮಗೆ ಬೇಕಾಗಿರೋದು 7%. ಹಾಗಾಗಿ ನಾವು ಇಂಟು 7 ಮಾಡೋಣ. 7 3 ಎಷ್ಟಾಗುತ್ತೆ 7 3 21. 1 0ಗೆ 0 ಎಷ್ಟು ಬಂತು 210 ಬಂತು. ಏನಿದೆ ಈ 210 ಇದು 1 ವರ್ಷಕ್ಕೆ. ನಮಗೆ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ 1.5 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ. 1 ವರ್ಷಕ್ಕೆ 210. ಓಕೆ, ಇನ್ನು ನೆಕ್ಸ್ಟು ಅರ್ಧ ವರ್ಷಕ್ಕೆ 1 ವರ್ಷದಲ್ಲಿ 12 ತಿಂಗಳಿರುತ್ತೆ ಅಂದರೆ 1.5 ವರ್ಷ ಅಂದರೆ 1 ವರ್ಷದ 6 ತಿಂಗಳಿಗೆ ಎಷ್ಟಾಗುತ್ತೆ ಅಂತ. ಈಗ 1 ವರ್ಷಕ್ಕೆ 210 ರೂಪಾಯಿ ಇದೆ ಅಂದರೆ ಅದು ಅರ್ಧ ವರ್ಷಕ್ಕೆ ಎಷ್ಟಾಗುತ್ತೆ ಇದರ ಅರ್ಧ ಆಗುತ್ತೆ. ಎಷ್ಟು 105 ರೂಪಾಯಿ ಆಗುತ್ತೆ. ಈಗ ಎರಡನ್ನು ಪ್ಲಸ್ ಮಾಡೋಣ. ಎಷ್ಟು ಬರುತ್ತೆ 0 5 ಇದೆ 5ಕ್ಕೆ 5 1 1 ನೆಕ್ಸ್ಟು 2 + 1 3 ಆಗುತ್ತೆ. ಎಷ್ಟು ಬಂತು 315. ಆನ್ಸರ್ ಇಸ್ 315. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 5th ಕ್ವಶನ್ ಏನಿದೆ 500ರ 23% ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಮೇಲಿದೆ ಕ್ವಶನ್ನು.
ಈ ಥರ ಕ್ವಶನ್ಸ್ ನಿಮಗೆ ಯಾವಿ ಬರುತ್ತೆ, ಇದು ನೋಡ್ಕೊಳ್ಳಿ ಚೆನ್ನಾಗಿ. ಏನು ಹೇಳ್ತಿದ್ದಾರೆ, 500ರ 23% ಎಷ್ಟಾಗುತ್ತದೆ ಅಂತ, 23% ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಶನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು 23 × 5 ಉಳೀತು. ಇವಾಗ ಮಲ್ಟಿಫಿಕೇಶನ್ ಮಾಡೋಣ. 3 5 15, 1 10 5. ಇನ್ನು ನೆಕ್ಸ್ಟ್ 3 2 10, 1 10 ಇತ್ತು, ಎಷ್ಟಾಯಿತು 11 ಆಯಿತು. ಆನ್ಸರ್ ಇಸ್ 115. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 6ನೇ ಕ್ವಶನ್ ಏನಿದೆ, 6th ಕ್ವಶನ್ನು. ಮೊದಲ 6 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಮೊದಲ 6 ಸಮ ಸಂಖ್ಯೆಗಳು ಯಾವುದು ಅಂತ ನೋಡೋಣ. ಮೊದಲು ಅವರೇಜ್ ಮೇಲಿದೆ ಕ್ವಶನ್ನು. 2 4 6 8 10 12. ಎಷ್ಟು ನಂಬರ್ ಹೇಳಿದ್ದಾರೆ, 6 ನಂಬರ್ ಅಂತ ಹೇಳಿದ್ದಾರೆ. ಮೊದಲ 6 ಸಮ ಸಂಖ್ಯೆಗಳು ಯಾವುದು, 2 4 6 8 10 12 ಮೊದಲ 6 ಸಮ ಸಂಖ್ಯೆಗಳಾಗುತ್ತೆ. ನೆಕ್ಸ್ಟು ಸರಾಸರಿ ಕೇಳಿರೋದ್ರಿಂದ ಏನು ಮಾಡಬೇಕು, ಈ ಎಲ್ಲ ನಂಬರ್ಗಳನ್ನು ಪ್ಲಸ್ ಮಾಡಿ ಎಷ್ಟು ನಂಬರ್ ಇದೆ ಅಷ್ಟು ನಂಬರಿಂದ ಡಿವೈಡ್ ಮಾಡಬೇಕು. ಆಗ ನಮಗೆ ಸರಾಸರಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಬರುತ್ತೆ, ಈ ಎಲ್ಲ ನಂಬರ್ಗಳನ್ನ ನಾವು ಪ್ಲಸ್ ಮಾಡಿದಾಗ 42 ಬರುತ್ತೆ, 42 ಬರುತ್ತೆ. ಇನ್ನು ನೆಕ್ಸ್ಟು ಎಷ್ಟು ನಂಬರ್ ಇದೆ ಡಿವೈಡ್ ಮಾಡಬೇಕಲ್ಲ. ಇವಾಗ ನಾವು 6 ನಂಬರ್ ಅಂತ ಹೊರ ಹೇಳಿದ್ದಾರೆ, 6ರಿಂದ ನಾವು ಡಿವೈಡ್ ಮಾಡೋಣ. ಇನ್ನು ನೆಕ್ಸ್ಟು 6 1 6 7 42. ಆನ್ಸರ್ ಈಸ್ 7. ಮೊದಲ 6 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು, 7. ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ, ಒಂದು ಸಂಖ್ಯೆ 12% 360 ಆಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಒಂದು ಸಂಖ್ಯೆ ಇದೆ ಅಂತೆ, ಆ ಸಂಖ್ಯೆ 12% ಎಷ್ಟಾಗುತ್ತೆ, 12% 360 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಆ ಸಂಖ್ಯೆ ಯಾವುದು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ನಮಗೆ. ಬಟ್ ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಏನು ಮಾಡೋಣ, 100ಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ, 100ಕ್ಕೆ. ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ. ಏನು ಬರುತ್ತೆ, 100 × 360 / 12. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. 12 1 12 3 36 ಆಗುತ್ತೆ, 1 0ಗೆ 0. ಇನ್ನು ನೆಕ್ಸ್ಟ್ ಉಳಿದಿದ್ದೇನು ನಮಗೆ, 100 × 30 ಉಳಿತು. 100 × 30 ಮಾಡಿದರೆ ಏನು ಬರುತ್ತೆ, 3000. ಆನ್ಸರ್ ಇಸ್ 3000. ಓಕೆ, ಯಾವುದಾದ ನಂಬರು, 3000. ಓಕೆ, ಈ ಪ್ರಾಬ್ಲಮ್ನ ನಾವೀಗ ಏನು ಹೇಳ್ತಾರೆ, ಉಲ್ಟಾ ಮಾಡಿ ನೋಡಿ. 3000ದ 12% ಎಷ್ಟಾಗುತ್ತದೆ ಅಂತ, ಅವಾಗೆ ನಿಮಗೆ 360 ಬರುತ್ತೆ. ಏನಿದೆ 8th ಕ್ವಶನ್ನು. ಚೀಲದಲ್ಲಿ ಕಪ್ಪು ಮತ್ತು ಬಿಳಿ ಚೆಂಡುಗಳ ಅನುಪಾತ 7:4 ಆಗಿದೆ. ಚೀಲದಲ್ಲಿನ ಬಿಳಿ ಚೆಂಡುಗಳ ಸಂಖ್ಯೆ 44 ಆಗಿದ್ದರೆ ಚೀಲದಲ್ಲಿನ ಕಪ್ಪು ಮತ್ತು ಬಿಳಿ ಚೆಂಡುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಏನು ಕೊಟ್ಟಿದ್ದಾರೆ, ಇಲ್ಲಿ ರೇಷೋ ಕೊಟ್ಟಿದ್ದಾರೆ, ವೈಟ್ ಆ್ಯಂಡ್ ಬ್ಲಾಕ್ 2 ಚೆಂಡುಗಳದ್ದು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಬಿಳಿ ಚೆಂಡುಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಕರಿ ಚೆಂಡುಗಳ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಬಿಳಿ ಮತ್ತು ಕರಿ 2 ಚೆಂಡುಗಳು ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. 2 ಕ್ವಶನ್ ಆಗುತ್ತೆ ಇಲ್ಲಿ, ಇದು ಒಂದು ಕ್ವಶನಲ್ಲಿ ಮಾಡೋಣ. ಯಾವ ಥರ ಏನಿದೆ ಇಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್, ಕರಿ ಮತ್ತು ಬಿಳಿ, ಕಪ್ಪು ಮತ್ತು ಬಿಳಿ ಚೆಂಡುಗಳದ್ದು ರೇಷೋ ಕೊಟ್ಟಿದ್ದಾರೆ. ಎಷ್ಟಿದೆ, 7:4 ಇದೆ. ಇವಾಗ ನೆಕ್ಸ್ಟ್ ನಮಗೇನು ಕೊಟ್ಟಿದ್ದಾರೆ, ಬಿಳಿ ಚೆಂಡುಗಳ ಸಂಖ್ಯೆನೂ ಕೂಡ ಕೊಟ್ಟಿದ್ದಾರೆ. ಬಿಳಿ ಚೆಂಡುದ ರೇಷೋ ಎಷ್ಟಿದೆ, 4 ಇದೆ. ಎಷ್ಟು ಅಂತ ಹೇಳ್ತಿದ್ದಾರೆ, ಸಂಖ್ಯೆ 44 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಇವಾಗ ಕರಿ ಚೆಂಡುಗಳ ಎಷ್ಟು ಅಂತ. ಕರಿ ಚೆಂಡುದು ಎಷ್ಟಿದೆ ರೇಷೋದಲ್ಲಿ, 7 ಇದೆ. ಇಲ್ಲಿ 4 ಮತ್ತು 44, 4 ಮತ್ತು 44 ಅಂದರೆ ಏನಾಗಿದೆ, ಇಂಟು 11 ಆಗಿದೆ. ಇಂಟು 11 ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಇಂಟು 11 ಮಾಡೋಣ. ಏನು ಬರುತ್ತೆ ನಮಗೆ, 7 × 11 ಮಾಡಿದರೆ 7 × 11 77 ಬರುತ್ತೆ. ಓಕೆ, ಇವಾಗ ನಮಗೇನು ಸಿಕ್ತು, ಬಿಳಿ ಚೆಂಡುಗಳ ಸಂಖ್ಯೆ ಎಷ್ಟು, ಕರಿ ಚೆಂಡುಗಳ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಯ್ತು. ಬಿಳಿ ಚೆಂಡುಗಳ ಸಂಖ್ಯೆ ಎಷ್ಟಿದೆ, 44. ಕರಿ ಚೆಂಡು ಸಂಖ್ಯೆ ಎಷ್ಟಿದೆ, 77. ಇವಾಗ ನಮಗೇನು ಕೇಳ್ತಿದ್ದಾರೆ, ಕಪ್ಪು ಮತ್ತು ಬಿಳಿ ಚೆಂಡುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಪ್ಲಸ್ ಮಾಡೋಣ ಇವೆರಡನ್ನು. 44 + 77 ಮಾಡಿದರೆ ಎಷ್ಟು ಬರುತ್ತೆ ನಮಗೆ, 121. ಆನ್ಸರ್ ಈಸ್ 121. ನೆಕ್ಸ್ಟ್ 9th ಕ್ವಶನ್ ಏನಿದೆ, 300 ಮೀಟರ್ ಉದ್ದದ ರೈಲು ನಿಂತಿರುವ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ ಗಂಟೆಗೆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ರೈಲಿನ ಉದ್ದ ಎಷ್ಟಿದೆ, 300 ಮೀಟರ್ ಇದೆ. 300 ಮೀಟರ್.
ವ್ಯಕ್ತಿಯನ್ನು ದಾಟಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ? 20 ಸೆಕೆಂಡ್. ಓಕೆ, ನೆಕ್ಸ್ಟು 0ಗೆ 0 ಕ್ಯಾನ್ಸಲ್, 2 ಒಂದಲೇ 2 15 30 ಆಗುತ್ತೆ. ನೆಕ್ಸ್ಟು 15 ಆಪ್ಷನ್ಸಲ್ಲಿಲ್ಲ, ಯಾಕಂದರೆ ಇದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕೇಳಿದ್ದಾರೆ. ಹಾಗಾಗಿ ನಾವು ಈ 15ಅನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇಂಟು 5/18 ಮಾಡಬೇಕು. ಓಕೆ, ಇಂಟು 5/18 ಮಾಡಿದಾಗ ನಮಗೆ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಆಗುತ್ತೆ. 5 1 5 3 5 ಒಂದಲೇ 5 3 15 ಆಗುತ್ತೆ. ನೆಕ್ಸ್ಟು 18 ಇಂಟು 3 ಮಾಡಬೇಕು. 18 3 54 ಕಿಲೋಮೀಟರ್ ಪರ್ ಅವರ್. ಆನ್ಸರ್ ಈಸ್ 54 ಕಿಲೋಮೀಟರ್ ಪರ್ ಅವರ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 10th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಷನ್ ಮೇಲಿದೆ. ಓಕೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 52 ಡಿವೈಡೆಡ್ ಬೈ 26 ಪ್ಲಸ್ 37 ಅಂತ ಇದೆ. ಇವಾಗ ಮೊದಲು ಪ್ಲಸ್ ಮತ್ತು ಡಿವೈಡೆಡ್ ಬೈ ಇದೆ. ಯಾವುದನ್ನು ಮಾಡಬೇಕು ನಾವು? ಡಿವೈಡೆಡ್ ಬೈ ಮಾಡಬೇಕು. 26 ಒಂದಲೇ 26 2 52 ಆಗುತ್ತೆ. ಓಕೆ, ಪ್ಲಸ್ಗೆ ಪ್ಲಸ್, 37ಗೆ 37. ನೆಕ್ಸ್ಟ್ 37 ಪ್ಲಸ್ 2 ಎಷ್ಟಾಗುತ್ತೆ? 39 ಆಗುತ್ತೆ. ಆನ್ಸರ್ ಈಸ್ 39. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 11th ಕ್ವಶನ್ ಏನಿದೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲಿದೆ. ಎ ಬಿ ಸಿ 2:3:5 ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ? ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಏನಾಗುತ್ತೆ ಅನ್ನೋದು ಕೇಳ್ತಿದ್ದಾರೆ. ಎ ಬಿ ಸಿ, ಎ ಎಷ್ಟಿದೆ? 2 ಇದೆ. ಬಿ ಎಷ್ಟಿದೆ? 3 ಇದೆ. ಸಿ ಎಷ್ಟಿದೆ? 5 ಇದೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಇವಾಗ, ಅದನ್ನು ನಾವು ಸಾಲ್ವ್ ಮಾಡೋಣ. ಎ ಪ್ಲಸ್ ಬಿ ಬ್ರಾಕೆಟ್ ಇಷ್ಟು, ಬಿ ಪ್ಲಸ್ ಸಿ ಬ್ರಾಕೆಟ್ ಕ್ಲೋಸ್, ಎ ಪ್ಲಸ್ ಸಿ ಅಂತ ಕೇಳ್ತಿದ್ದಾರೆ. ಸಿ ಪ್ಲಸ್ ಎ. ಓಕೆ, ಇವಾಗ ಎ ಪ್ಲಸ್ ಬಿ ಎಷ್ಟಾಗುತ್ತೆ? ಎ ಎಷ್ಟಿದೆ? 2 ಇದೆ. ಬಿ ಎಷ್ಟಿದೆ? 3 ಇದೆ. 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. 5. ಇನ್ನು ನೆಕ್ಸ್ಟ್ ಏನು ಕೇಳ್ತಿದ್ದಾರೆ? ಬಿ ಪ್ಲಸ್ ಸಿ. ಬಿ ಪ್ಲಸ್ ಸಿ ಎಷ್ಟಾಗುತ್ತೆ? ಬಿ ಎಷ್ಟಿದೆ? 3 ಇದೆ. ಸಿ ಎಷ್ಟಿದೆ? 5 ಇದೆ. 3 + 5 8 ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವುದಿದೆ ಫೈನಲ್ ಆಗಿ? ಸಿ ಪ್ಲಸ್ ಎ ಪ್ಲಸ್ ಸಿ ಇದೆ. ಸಿ ಎಷ್ಟಿದೆ? 5 ಇದೆ. ಎ ಎಷ್ಟಿದೆ? 2 ಇದೆ. 2 + 5 ಎಷ್ಟಾಗುತ್ತೆ? 7 ಆಗುತ್ತೆ. ಫೈನಲಾಗಿ ನಮ್ಮದು ಆನ್ಸರ್ ಏನಾಗುತ್ತೆ? 5:8:7. ಆನ್ಸರ್ ಈಸ್ 5:8:7. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 5:8:7. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ನೆಕ್ಸ್ಟ್ 12th ಕ್ವಶನ್ ಏನಿದೆ, ಒಂದು ಸಂಖ್ಯೆಯನ್ನು ಮೊದಲು 30% ಕಡಿಮೆ ಮಾಡಲಾಯಿತು, ನಂತರ 10% ಕಡಿಮೆ ಮಾಡಲಾಯಿತು. ಸಂಖ್ಯೆಯಲ್ಲಾದ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಒಂದು ನಂಬರ್ ಇದೆ, ಪರ್ಸೆಂಟೇಜ್ ಮೇಲಿದೆ ಕ್ವಶನ್ನು. ಮೊದಲು ಆ ಸಂಖ್ಯೆಯನ್ನು 30% ಕಡಿಮೆ ಮಾಡ್ತಾರಂತೆ. ಇನ್ನು ನೆಕ್ಸ್ಟ್ ಮತ್ತೆ 10% ಕಡಿಮೆ ಮಾಡ್ತಾರಂತೆ. ಆ ಸಂಖ್ಯೆಯಲ್ಲಾದ ಬದಲಾವಣೆ ಎಷ್ಟು ಅಂತ ಕೇಳ್ತಿದ್ದಾರೆ. ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ ನಾವು. ಅದಕ್ಕೆ ನಾವೇನು ಮಾಡೋಣ? 100 ಅಂದ್ಕೊಳ್ಳೋಣ, 100 ಅಂದ್ಕೊಳ್ಳೋಣ. ಆವಾಗ ನಮಗೆ ಯಾಕೆ ನಾವು ಗೊತ್ತಿಲ್ಲದ ಸಂಖ್ಯೆಯನ್ನು 100 ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ, ಅಥವಾ 100 ಅಂತ ಅಂದ್ಕೋಬೇಕು ಅಂದರೆ, ಆ ಪ್ರಾಬ್ಲಮ್ನ ಅಥವಾ ಲೆಕ್ಕನ ಬಿಡಿಸೋಕೆ ನಮ್ಗೆ ಈಸಿ ಆಗುತ್ತೆ. ಹಾಗಾಗಿ ನಾವು ಗೊತ್ತಿಲ್ಲದ ಸಂಖ್ಯೆಯನ್ನು ಅಥವಾ ಎಕ್ಸನ್ನು ನಾವು ಏನಂತ ಫೈಂಡ್ ಔಟ್ ಮಾಡಬೇಕು? 100 ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಕಡೆ ಬರೋಣ. ಏನು ಹೇಳ್ತಿದ್ದಾರೆ? ಮೊದಲು 30% ಕಡಿಮೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ. 100ರಲ್ಲಿ 30% ಕಡಿಮೆ ಅಂದರೆ ಎಷ್ಟಾಗುತ್ತೆ? ನಮಗೆ 70. ಇವಾಗ ನಿಮ್ಮ ಕಡೆ 100 ಇತ್ತು ಅಂದರೆ 30 ಲೆಸ್ ಆಯಿತು ಅಂದರೆ 70 ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಹಾಗೆ ಮುಂದುವರಿಯುತ್ತೆ ಕ್ವಶನ್ನು. 10% ಮತ್ತೆ ಕಡಿಮೆ ಮಾಡಲಾಯಿತು, ನಂತರ 10% ಕಡಿಮೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ. ಓಕೆ, ಇವಾಗ ನೀವು 10%ವನ್ನು 70ಕ್ಕೆ ಕಡಿಮೆ ಮಾಡಬೇಕಾ, 100ಕ್ಕೆ ಕಡಿಮೆ ಮಾಡಬೇಕಾ? ನೀವು ಈ 10%ವನ್ನು 70ಕ್ಕೆ ಕಡಿಮೆ ಮಾಡಬೇಕು, 100ಕ್ಕಲ್ಲ. ಓಕೆ, ಈ 70ರಲ್ಲಿ 10% ಕಡಿಮೆ ಮಾಡಬೇಕು ನೀವು. ಇವಾಗ ಎಷ್ಟಾಗುತ್ತೆ? 70ರಲ್ಲಿ 10% ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ? 1 0 ಕ್ಯಾನ್ಸಲ್ ಮಾಡಿದರೆ 10% ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಈ 70ರಲ್ಲಿ ನಿಮಗೆ 10% ಅಂದರೆ ಎಷ್ಟಾಗುತ್ತೆ? 7 ಆಗುತ್ತೆ. ಈಗ ನೀವು ಈ 70ರಲ್ಲಿ 7ಅನ್ನು ಮೈನಸ್ ಮಾಡಬೇಕು. -7 ಎಷ್ಟು ಬಂತು ನಿಮಗೆ? 63. ಓಕೆ, ಎಲ್ಲಿಗೆ ಬಂದು ನಿಂತಿದೆ ಪ್ರಾಬ್ಲಮ್ಮು? 63ಕ್ಕೆ ಬಂದು ನಿಂತಿದೆ. ಮೊದಲು ಎಷ್ಟಿತ್ತು ನಿಮ್ಮದು? ಫಸ್ಟ್ ಸಂಖ್ಯೆ ಇದ್ದಾಗ 100 ಇತ್ತು. ಇವಾಗ 30% ಕಡಿಮೆ ಮಾಡಿ, ನಂತರ ಮತ್ತೆ 10% ಕಡಿಮೆ ಮಾಡಿ ಮೇಲೆ ಏನಾಗಿದೆ? 63ಕ್ಕೆ ಬಂದು ನಿಂತಿದೆ.
ಈಗ ನೀವು ಈ 100ರಲ್ಲಿ 63 ಮೈನಸ್ ಮಾಡಬೇಕು. ಆವಾಗ ನಿಮಗೆ ಸಂಖ್ಯೆಯಲ್ಲಾದ ಬದಲಾವಣೆ ಎಷ್ಟು ಅನ್ನೋದು ಸಿಗುತ್ತೆ. ಎಷ್ಟು ಬರುತ್ತೆ ನಿಮಗೆ ಈ 100ರಲ್ಲಿ 63 ಮೈನಸ್ ಮಾಡಿದಾಗ? ಇಲ್ಲಿ ಕಾಣಲ್ಲ ಅಂದರೆ ಇಲ್ಲಿ ಬರ್ಕೊಳ್ಳಿ, ಇಲ್ಲಾಂದರೆ ಇಲ್ಲೇ 100 ಹಾಕೊಳ್ಳೋಣ. ಯಾವ ಥರ 100. ನೀವು 100ರಲ್ಲಿ ಈ 63 ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 37 ಬರುತ್ತೆ. ಓಕೆ, 37% ಏನಾಗಿದೆ? ಮೊದಲು 100 ಇತ್ತು ಆ ಸಂಖ್ಯೆ, ಮೊದಲು 30% ಕಡಿಮೆ ಮಾಡಿ ನಂತರ ಮತ್ತೆ 10% ಕಡಿಮೆ ಮಾಡಿದಾಗ ನಿಮಗೆ ಆ ಸಂಖ್ಯೆಯಲ್ಲಾದ ಬದಲಾವಣೆ 37%. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 13 ಕ್ವಶನ್ ನೋಡೋಣ. ಹಳ್ಳಿಯ ಒಟ್ಟು ಜನಸಂಖ್ಯೆ 8,000, ಪ್ರತಿ ವರ್ಷ 5% ಹೆಚ್ಚುತ್ತದೆ. 2 ವರ್ಷಗಳ ನಂತರ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಪಾಪ್ಯುಲೇಷನ್ ಮೇಲಿದೆ ಕ್ವಶನ್ನು. ಜನಸಂಖ್ಯೆ ಏನು ಹೇಳ್ತಿದ್ದಾರೆ? ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಇವಾಗ? 8,000 ಇದೆ. 8,000 ಏನು ಹೇಳ್ತಿದ್ದಾರೆ ನೆಕ್ಸ್ಟು? ಪ್ರತಿ ವರ್ಷ 5% ಹೆಚ್ಚುತ್ತದೆ ಅಂತೆ, 5% ಹೆಚ್ಚುತ್ತದೆ ಜನಸಂಖ್ಯೆ. 2 ವರ್ಷದ ನಂತರ ಎಷ್ಟಾಗುತ್ತದೆ ಅಂತ. ಇವಾಗ ನಾವು ಈ 8,000ದಲ್ಲಿ 5%ನ ಫೈಂಡ್ ಔಟ್ ಮಾಡಬೇಕು. ಮೊದಲು 2 ವರ್ಷಕ್ಕೆ ಕೇಳಿರೋದ್ರಿಂದ ಸ್ಟೆಪ್ 2 ಅಲ್ಲಿ ಮಾಡೋಣ. ಈ 8,000ದಲ್ಲಿ 5% ಬೇಕು ಅಂದರೆ ಏನು ಮಾಡಬೇಕು? 2 0 ಕ್ಯಾನ್ಸಲ್ ಮಾಡಿದರೆ ನಮಗೆ 1% ಸಿಕ್ತು. 1%. ನೆಕ್ಸ್ಟು ಈ 1% ಅಂದರೆ ಎಷ್ಟು? 80. ನಮಗೆ ಬೇಕಾಗಿರೋದು 5% ಎಷ್ಟು ಅಂತ, ಹಾಗಾಗಿ ಇಂಟು 5 ಮಾಡೋಣ. 8 5 40, 1 0ಗೆ 0. ಎಷ್ಟು ಬಂತು? 400. ಎಷ್ಟು ಇಂಕ್ರೀಸ್ ಆಗಿದೆ? 1 ವರ್ಷಕ್ಕೆ 8,000 ಇದ್ದಿದ್ದು 400 ಇಂಕ್ರೀಸ್ ಆಯಿತು ಅಂದರೆ 8,400 ಆಗುತ್ತೆ. ಎಷ್ಟಿತ್ತು? ಮೊದಲು 8,000 ಇತ್ತು. ನೆಕ್ಸ್ಟ್ ಏನಾಯಿತು? 5% ಇಂಕ್ರೀಸ್ ಆಗಿರೋದ್ರಿಂದ 400 ಹೆಚ್ಚಿಗೆ ಆಯಿತು. 400. ಇವಾಗ ಎಷ್ಟಾಯ್ತು? ಟೋಟಲ್ 8,400 ಆಯಿತು. ಈಗ ಮತ್ತೆ 2 ವರ್ಷ ಕೇಳ್ತಿರೋದು. ಈ 8,400ಕ್ಕೆ ನಾವು ಮತ್ತೆ 5%ನ ಇನ್ಕ್ರೀಸ್ ಮಾಡಬೇಕು, ಯಾಕಂದರೆ 2 ವರ್ಷ ಕೇಳಿರೋದ್ರಿಂದ. ಇವಾಗ ನಮಗೆ ಈ 8,400ರಲ್ಲಿ 5% ಬೇಕು ಅಂದರೆ ಏನು ಮಾಡಬೇಕು? 2 0ನ ಕ್ಯಾನ್ಸಲ್ ಮಾಡೋಣ. ಮತ್ತೆ ಇವಾಗ ನಮಗೆ 1% ಅಂದರೆ ಎಷ್ಟು ಅಂತ ಗೊತ್ತಾಯಿತು. 1% ಅಂದರೆ ಎಷ್ಟು? 84. ಇವಾಗ ನಮಗೆ ಬೇಕಾಗಿರೋದು 5%, ಹಾಗಾಗಿ ಇಂಟು 5 ಮಾಡೋಣ. ಇಲ್ಲೇ ಮಾಡೋಣ ಇಂಟು 5. ಎಷ್ಟು ಬರುತ್ತೆ? 5 4 20, 1 0, 2 ದಶಕ ಇಡೋಣ. 8 5 40, 2 ಪ್ಲಸ್ ಮಾಡಿದರೆ 42 ಆಯಿತು. ಎಷ್ಟು ಬಂತು? 420 ಬಂತು. ಎಷ್ಟಕ್ಕೆ ನಾವು ಇವಾಗ ಪ್ಲಸ್ ಮಾಡಬೇಕು? ಈ 420ಅನ್ನು 8,400ಕ್ಕೆ 420ಅನ್ನು ಪ್ಲಸ್ ಮಾಡಬೇಕು. ಓಕೆ, 420. ಓಕೆ, ಫೈನಲ್ ಆಗಿ ಇವಾಗ ಪ್ಲಸ್ ಮಾಡೋಣ. 0ಗೆ 0, 2ಕ್ಕೆ 2, 4 4 8 ಆಗುತ್ತೆ. ನೆಕ್ಸ್ಟ್ 8ಕ್ಕೆ 8. ಎಷ್ಟು ಬಂತು? 8,820. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 8,820. ನೆಕ್ಸ್ಟ್ ಕ್ವಶನ್ ಹೋಗೋಣ. 14ನೇ ಕ್ವಶನ್ ಏನಿದೆ? ಒಂದು ಬ್ಯಾಗನ್ನು 2,800ಕ್ಕೆ ಕೊಂಡು ಅದನ್ನು 20% ನಷ್ಟದಲ್ಲಿ ಮಾರಾಟ ಮಾಡಿದರೆ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಪ್ರೈಸ್ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಕೇಳ್ತಿದ್ದಾರೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸ್ ಯಾವತ್ತು 100 ಇರುತ್ತೆ. 2,800 ಇದೆ. ಇನ್ನು ನೆಕ್ಸ್ಟು ಎಷ್ಟು ಶೇಕಡ ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ ಅಂತ? 20%. 20% ನಷ್ಟ ಅಂದರೆ ಎಷ್ಟಾಗುತ್ತೆ? 80 ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನು. 80 ಇಂಟು 2,800 ಡಿವೈಡೆಡ್ ಬೈ 100. ನೆಕ್ಸ್ಟು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು ನಮಗೆ? 80 ಇಂಟು 28 ಉಳಿತು. 80 ಇಂಟು 28 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 2,240. ಆನ್ಸರ್ ಈಸ್ 2,240. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇಲ್ಲಿದೆ ಕೆಳಗೆ ಆಪ್ಷನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲಾಸ್ಟ್ ಫೈನಲ್ 15 ಕ್ವಶನ್ ಏನಿದೆ? 126 ಮತ್ತು 70 ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅನುಪಾತ ಅಂದ್ರೇನು? ರೇಷೋ ಏನಿದೆ? ರೇಷೋ ಫೈಂಡ್ ಔಟ್ ಮಾಡ್ಬೇಕಂತ ನಾವಿವಾಗ. ಅನುಪಾತ ಅಂದರೆ ಏನು? ರೇಷೋನ ಫೈಂಡ್ ಔಟ್ ಮಾಡಬೇಕಂತೆ. ಯಾವುದ್ರದ್ದು? 126 ಮತ್ತು 70 ರೇಷೋ ಬೇಕು ನಮಗೆ ಇವಾಗ. ರೇಷೋ ಅಥವಾ ಅನುಪಾತ ಅಂದರೆ ಏನು? ಸರಳೀಕರಿಸುವುದು. ಒಂದು ನಂಬರ್ ಕೊಟ್ಟಿರ್ತಾರೆ, ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಅಂದರೆ ಅದನ್ನು ಅತಿಯಾಗಿ ಕಡಿಮೆ ಮಾಡೋದನ್ನು ನಾವು ಅನುಪಾತ ಅಥವಾ ರೇಷೋ ಅಂತೀವಿ. ಇವಾಗ ನಾವು ಈ 126 ಮತ್ತು 70ಕ್ಕೆ ರೇಷೋ ಕಂಡುಹಿಡಿಬೇಕು ಎಷ್ಟಾಗುತ್ತೆ ಅಂತ. ಈ 126 70 ಎರಡು ಒಂದೇ ಮಗ್ಗಿಲಿದೆ. ಯಾವ ಮಗ್ಗಿಲಿದೆ? 14 ಮಗ್ಗಿಲಿದೆ.
14 ಎಷ್ಟಲೇ 126 ಆಗುತ್ತೆ, 14 9ಲೇ 126, ನೆಕ್ಸ್ಟು 14 5ಲೇ 70. ನಮ್ದೇನು ಬಂತು ಆನ್ಸರ್ ಇವಾಗ 9:5. ಆನ್ಸರ್ ಈಸ್ 9:5. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಕ್ಲಾಸ್ ಯಾರ್ಯಾರಿಗೆ ಫೀಡ್ ಅನಿಸ್ತಾ ಇದೆ ಅಥವಾ ಜೋರಾಗಿ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಅನಿಸ್ತಾ ಇದೆ, ಸ್ವಲ್ಪ ಸೆಟ್ಟಿಂಗ್ನ ಕಡಿಮೆ ಇಟ್ಕೊಂಡು ನೋಡಿ. ಸೆಟ್ಟಿಂಗ್ ಕಡಿಮೆ ಇಟ್ಕೊಂಡು ನೋಡಿದಾಗ ನಿಮಗೆ ಅದು ಮೆಲ್ಲ ಕೇಳುತ್ತೆ. ಓಕೆ, ನೆಕ್ಸ್ಟ್ ಈ ಕ್ಲಾಸ್ ಇಲ್ಲಿಗೆ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.